ಓಂ ಶಾಂತಿ. ಓಂ ಶಾಂತಿ. ಇಂದಿನ ಜ್ಞಾನಮಂಥನಕ್ಕೆ ಸ್ವಾಗತ. ಕಲ್ಪನಿಸಿಕೊಳ್ಳಿ, ಸುಡು ಬಿಸಿಲಿನ ಮಧ್ಯಾಹ್ನ ಆ ಒಂದು ಕಡಿದಾದ ಗುಡ್ಡವನ್ನು ಹತ್ತುತ್ತಿದ್ದೀರಿ. ಕೇವಲ ಬಿಸಿಲಿನ ತಾಪ ಮಾತ್ರವಲ್ಲ, ನಿಮ್ಮ ಬೆನ್ನಿನ ಮೇಲೆ ಭಾರಿ ತೂಕದ ಒರಟಾದ ಕಲ್ಲುಗಳಿರುವ ಒಂದು ದೊಡ್ಡ ಮೂಟೆಯನ್ನು ಕಟ್ಟಲಾಗಿದೆ. ಕಲ್ಪನೆ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಬಹಳ ಆಯಾಸದ ಕೆಲಸ ಇದು. ಹೌದು, ಆ ಮೂಟೆಯ ಪಟ್ಟಿಗಳು ನಿಮ್ಮ ಹೆಗಲನ್ನು ಕೊಯ್ಯುತ್ತಿವೆ. ಇಡುತ್ತಿರುವ ಪ್ರತಿಯೊಂದು ಹೆಜ್ಜೆಗೂ ಉಸಿರು ಕಟ್ಟುತ್ತಿದೆ, ಮೈಯೆಲ್ಲ ಬೆವರಿದೆ. ನಾವೆಲ್ಲರೂ ಸೋಮವಾರ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗುವಾಗ ಅನೇಕರನ್ನು ನೋಡ್ತೇವೆ. ಅಂದ್ರೆ ಅವರ ಮುಖದಲ್ಲಿ ಇದೇ ರೀತಿಯ ಆಯಾಸ ಎದ್ದು ಕಾಣುತ್ತಿರ್ತದೆ. ಖಂಡಿತ. ಆದ್ರೆ ವಿಚಿತ್ರವೆಂದ್ರೆ ಅವರು ಹೊತ್ತಿರುವ ಆ ಕಲ್ಲುಗಳ ಮೂಟೆ ಕಣ್ಣಿಗೆ ಕಾಣೋದಿಲ್ಲ. ಆ ಕಲ್ಲುಗಳ ಮೂಟೆ ಕಣ್ಣಿಗೆ ಕಾಣದಿರಬಹುದು, ಆದ್ರೆ ಅದರ ಭಾರವನ್ನು ನಾವೆಲ್ಲರೂ ಪ್ರತಿದಿನ ಪ್ರತಿಕ್ಷಣ ಅನುಭವಿಸ್ತಿರ್ತೇವೆ. ಎಕ್ಸಾಕ್ಟ್ಲಿ. ಅಂದ್ರೆ ಜನ ನನ್ನ ಬಗ್ಗೆ ಏನು ಯೋಚಿಸ್ತಾರೋ, ನನ್ನ ಕೆಲಸದ ಅಂತಸ್ತನ್ನು ನಾನು ಕಾಪಾಡ್ಕೊಳ್ಬೇಕೋ ಅಥವಾ ಅವ್ರು ನನ್ನನ್ನು ಆ ರೀತಿ ಹೇಗೆ ಮಾತನಾಡಿಸ್ಬೋದು ಎಂಬ ಪ್ರಶ್ನೆಗಳೇ ಆ ಕಲ್ಲುಗಳಲ್ವಾ. ನಿಜ, ನಮ್ಮ ಇಮೇಜ್, ನಮ್ಮ ಹುದ್ದೆ ಮತ್ತು ನಮ್ಮ ಅಹಂಕಾರವನ್ನು ರಕ್ಷಿಸಿಕೊಳ್ಳಲು ನಾವು ನಮ್ಮ ಎಷ್ಟೊಂದು ಶಕ್ತಿಯನ್ನು ಪೋಲು ಮಾಡುತ್ತೇವೆ ಎಂದರೆ ದಿನದ ಅಂತ್ಯಕ್ಕೆ ದೈಹಿಕ ಕೆಲಸದಿಂದಲ್ಲ, ಬದಲಾಗಿ ಈ ಸುಳ್ಳು ಅಸ್ತಿತ್ವವನ್ನು ಕಾಪಾಡಿಕೊಳ್ಳುವ ಹೋರಾಟದಿಂದಲೇ ನಾವು ಸಂಪೂರ್ಣ ಹೈರಾಣಾಗಿರುತ್ತೇವೆ. ಹೌದು, ಅಂಥ ಪರಿಸ್ಥಿತಿಯಲ್ಲಿ ಇದ್ದಕ್ಕಿದ್ದಂತೆ ಯಾರಾದ್ರೂ ಬಂದು ನಿಮ್ಮ ಬೆನ್ನ ಮೇಲಿನ ಆ ಭಾರವಾದ ಮೂಟೆಯ ಪಟ್ಟಿಗಳನ್ನು ಕತ್ತರಿಸಿ ಬಿಟ್ರೆ ಹೇಗಾಗ್ಬೇಡ. ಆ ಕ್ಷಣದಲ್ಲಿ ಸಿಗುವ ನಿರಾಳತೆ, ಗಾಳಿಯಲ್ಲಿ ತೇಲುತ್ತಿರುವಂತಹ ಆ ಹಗುರವಾದ ಭಾವನೆ ವರ್ಣನಾತೀತ. ಖಂಡಿತವಾಗಿಯೂ. ನಾವು ಪ್ರಾಣಕ್ಕಿಂತ ಹೆಚ್ಚಾಗಿ ರಕ್ಷಿಸಿಕೊಳ್ಳಲು ಪ್ರಯತ್ನಿಸುವ ಆ ಅಹಂಕಾರ, ಆ ಸುಳ್ಳು ಗುರುತು, ಆ ಭಾರವನ್ನೇ ಶಿವಬಾಬಾ ಅತ್ಯಂತ ಸ್ಪಷ್ಟವಾಗಿ ದೇಹಭಾನ ಅಂತ ಕರೆಯುತ್ತಾರೆ. ಹೌದು, ಈ ದೇಹಭಾನದ ಬಗ್ಗೆ ಬಾಬಾ ನಮಗೆ ಬಹಳ ಗಹನವಾದ ವಿಚಾರಗಳನ್ನು ತಿಳಿಸಿದ್ದಾರೆ. ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ಹೇಗೆ ಬಾಬ್ದಾದ ಇಬ್ಬರೂ ನಿರಹಂಕಾರಿಯಾಗಿದ್ದಾರೆ, ದೇಹಿ ಅಭಿಮಾನಿಯಾಗಿದ್ದಾರೆ, ಹಾಗೆಯೇ ಫಾಲೋ ಫಾದರ್ ಮಾಡಿ ಆಗ ಸದಾ ಉನ್ನತಿಯಾಗುತ್ತಾ ಇರೋದು. ನೋಡಿ, ಲೌಕಿಕ ಜಗತ್ತಿನಲ್ಲಿ ಫಾಲೋ ಫಾದರ್ ಎನ್ನುವ ಪದವನ್ನು ನಾವು ಬಹಳ ಸಾಮಾನ್ಯವಾಗಿ ಬಳಸ್ತೇವೆ. ಅಂದ್ರೆ ತಂದೆಯ ವ್ಯವಹಾರವನ್ನು ಮಗ ಮುಂದುವರಿಸುವುದು ಅಥವಾ ಅವರಂತೆಯೇ ಬಟ್ಟೆ ಧರಿಸುವುದು. ಆದರೆ ಇಲ್ಲಿ ಬಾಬಾ ಕೇಳ್ತಿರುವುದು ಬಾಹ್ಯ ಅನುಕರಣೆಯನ್ನಲ್ಲ. ಅಂದ್ರೆ ಬಾಬಾ ತಮ್ಮ ಆಂತರಿಕ ಸ್ಥಿತಿಯನ್ನು ಫಾಲೋ ಮಾಡಲು ಹೇಳ್ತಿದ್ದಾರೆ ಅಲ್ವಾ? ಖಂಡಿತ. ಬ್ರಹ್ಮಬಾಬಾರವರು ಭವಿಷ್ಯದಲ್ಲಿ ಇಡೀ ವಿಶ್ವಕ್ಕೆ ಮಾಲೀಕರಾಗುವವರು. ಆದರೂ ಅವರು ನಾನು ಕೇವಲ ನಿಮ್ಮ ಸೇವಕ ಎಂಬ ನಿರಹಂಕಾರಿ ಸ್ಥಿತಿಯಲ್ಲಿದ್ರು. ಇದನ್ನೇ ನಾವು ಫಾಲೋ ಮಾಡಬೇಕು. ಆದ್ರೆ ನಾನು ಇಲ್ಲಿಗೊಂದು ವಿಷಯ ಕೇಳಲೇಬೇಕು. ಫಾಲೋ ಫಾದರ್ ಎಂದರೆ ಕೆಲವರು ಬ್ರಹ್ಮಬಾಬಾರವರು ಹೇಗೆ ನಡೆಯುತ್ತಿದ್ದರೋ, ಹೇಗೆ ಕೂರುತ್ತಿದ್ದರೋ ಎಂಬುದನ್ನು ಅಕ್ಷರಶಃ ನಕಲು ಮಾಡಲು ಪ್ರಯತ್ನಿಸುವುದನ್ನು ನಾನು ನೋಡಿದ್ದೇನೆ. ಇದು ಮೂಲ ಉದ್ದೇಶವನ್ನೇ ಮರೆತಂತೆ ಅಲ್ವೇ? ಹೌದು, ಎಕ್ಸಾಕ್ಟ್ಲಿ. ಮೇಲ್ನೋಟಕ್ಕೆ ನಕಲು ಮಾಡುವುದು ಬಹಳ ಸುಲಭ. ನಿಜವಾದ ಪುರುಷಾರ್ಥ ಎಂದರೆ ಅವರಲ್ಲಿದ್ದ ಆ ನಿರಹಂಕಾರವನ್ನು ಅಳವಡಿಸಿಕೊಳ್ಳುವುದು. ನಿಮ್ಮ ಬಳಿ ಅಪಾರವಾದ ಅಧಿಕಾರ, ಸಂಪತ್ತು ಅಥವಾ ಜ್ಞಾನವಿದ್ದಾಗ ಅದನ್ನು ಪ್ರದರ್ಶನ ಮಾಡುವ ಪ್ರವೃತ್ತಿ ಲೌಕಿಕವಾಗಿ ಸಹಜ. ನಿಜ, ಅದನ್ನು ಪ್ರದರ್ಶನ ಮಾಡದೇ ಇರುವುದು ದೊಡ್ಡ ಸಾಧನೆ. ಹೌದು, ಅದೆಲ್ಲವೂ ಇದ್ರೂ ನಾನು ಕೇವಲ ಒಂದು ನಿಮಿತ್ತ ಮಾತ್ರ, ಮಾಡಿಸುವವನು ಮೇಲಿದ್ದಾನೆ ಎಂದು ಒಳಗಿನಿಂದ ಪ್ರಾಮಾಣಿಕವಾಗಿ ಅನುಭವಿಸುವುದು ನಿಜವಾದ ದೇಹಿ ಅಭಿಮಾನಿ ಸ್ಥಿತಿ. ಈ ಸ್ಥಿತಿ ಬಂದ್ರೆ ಮಾತ್ರ ಸದಾ ಉನ್ನತಿಯಾಗುತ್ತದೆ. ಅಹಂಕಾರದಿಂದ ನಿಮಿತ್ತ ಭಾವಕ್ಕೆ ಬರುವ ಆ ಪರಿವರ್ತನೆ ಅಷ್ಟು ಸುಲಭವಲ್ಲ ಗೊತ್ತಾ? ಮತ್ತು ಹಾಗೆ ಮಾಡದಿದ್ರೆ ನಾವು ಕಳೆದುಕೊಳ್ಳುವ ಪದವಿ ಬಹಳ ದೊಡ್ಡದು. ಇದು ನೇರವಾಗಿ ಮುರುಳಿಯ ಇಂದಿನ ಪ್ರಶ್ನೆಗೆ ನಮ್ಮನ್ನು ಕರೆದೊಯ್ಯುತ್ತದೆ. ಹೌದು, ಆ ಪ್ರಶ್ನೆ ಮತ್ತು ಉತ್ತರವನ್ನು ನಾವು ಆಳವಾಗಿ ಮಂಥನ ಮಾಡಬೇಕು. ಬಾಬಾ ಕೇಳ್ತಾರೆ, ಶ್ರೇಷ್ಠ ಪದವಿಯ ಪ್ರಾಪ್ತಿಗಾಗಿ ಯಾವ ಎಚ್ಚರಿಕೆಯನ್ನಿಡುವುದು ಅತ್ಯವಶ್ಯಕವಾಗಿದೆ? ಮತ್ತು ಉತ್ತರ ಹೀಗಿದೆ: ಶ್ರೇಷ್ಠ ಪದವಿಯನ್ನು ಪಡೆಯಬೇಕೆಂದರೆ ಎಚ್ಚರಿಕೆಯಿರ್ಲಿ, ಮನಸ್ಸಿನಿಂದಲೂ ಯಾರಿಗೂ ನನ್ನ ಮೂಲಕ ದುಃಖ ಸಿಗಬಾರದು, ಯಾವುದೇ ಪರಿಸ್ಥಿತಿಯಲ್ಲಿ ಕ್ರೋಧ ಬರಬಾರದು. ಇದು ಬಹಳ ಕಠಿಣವಾದ ಶಿಸ್ತಲ್ವಾ? ಹೌದು. ಮತ್ತು ಬಾಬಾ ಮುಂದುವರಿಸ್ತಾರೆ, ತಂದೆಯ ಮಕ್ಕಳಾಗಿಯೂ ತಂದೆಯ ಕಾರ್ಯದಲ್ಲಿ, ಈ ರುದ್ರ ಯಜ್ಞದಲ್ಲಿ ವಿಘ್ನ ರೂಪವಾಗಬಾರದು. ಒಂದು ವೇಳೆ ಯಾರಾದರೂ ಬಾಯಿಂದ ಬಾಬಾ ಬಾಬಾ ಎಂದು ಹೇಳುತ್ತಾ ಚಲನೆಯೂ ಘನತೆಯಿಂದ ಕೂಡಿಲ್ಲವೆಂದರೆ ಶ್ರೇಷ್ಠ ಪದವಿಯೂ ಸಿಗಲು ಸಾಧ್ಯವಿಲ್ಲ. ನೋಡಿ, ಈ ಉತ್ತರದ ಮೊದಲ ಪಾಯಿಂಟ್ ಬಗ್ಗೆ ಸ್ವಲ್ಪ ಯೋಚಿಸೋಣ. ಯಾರನ್ನಾದರೂ ದೈಹಿಕವಾಗಿ ಹೊಡೆಯದಿರೋದು ಅಥವಾ ಬೈಯದಿರೋದು ಸುಲಭ, ಅದನ್ನು ನಾವು ಹೇಗೋ ನಿಯಂತ್ರಿಸಬಹುದು. ಆದರೆ ಬಾಬಾ ಹೇಳ್ತಾರೆ, ಮನಸ್ಸಿನಿಂದಲೂ ಯಾರಿಗೂ ದುಃಖ ಸಿಗಬಾರದು ಎಂದು. ಅಂದ್ರೆ
ಪ್ರಾಯೋಗಿಕವಾಗಿ ಯೋಚಿಸೋಣ. ನಾನು ಕೆಲಸ ಮಾಡುವ ಆಫೀಸ್ನಲ್ಲಿ ಯಾರೋ ಒಬ್ಬರು ಉದ್ದೇಶಪೂರ್ವಕವಾಗಿ ನನ್ನ ಕೆರಿಯರ್ ಹಾಳು ಮಾಡಲು ಪ್ರಯತ್ನಿಸ್ತಿದ್ದರೆ ಅವರ ಬಗ್ಗೆ ಒಂದು ಸಣ್ಣ ನಕಾರಾತ್ಮಕ ಆಲೋಚನೆಯನ್ನು ಮಾಡಬಾರದು ಎಂದರೆ ಅದು ಅಸಾಧ್ಯ ಎನಿಸುತ್ತದಲ್ಲವೇ? ಆ ಆಲೋಚನೆಗಳನ್ನು ನಾವು ತಡೆಯುವುದು ಹೇಗೆ? ಇದು ನಮ್ಮ ಪುರುಷಾರ್ಥದ ಅತಿದೊಡ್ಡ ಪರೀಕ್ಷೆ. ಲೌಕಿಕ ಪ್ರಪಂಚದಲ್ಲಿ ನಾವು ಅಂದುಕೊಳ್ತೇವೆ, ನಾನು ಬಾಯಲ್ಲಿ ಏನೂ ಹೇಳಿಲ್ಲ, ಕೇವಲ ಮನಸ್ಸಿನಲ್ಲಿ ಅಂದುಕೊಂಡೆ, ಅದರಿಂದ ಯಾರಿಗೂ ಏನೂ ಹಾನಿಯಿಲ್ಲ ಎಂದು. ಹೌದು, ಸಾಮಾನ್ಯವಾಗಿ ಎಲ್ಲರೂ ಹೀಗೇ ಅಂದುಕೊಳ್ಳುವುದು. ಆದರೆ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಪ್ರತಿಯೊಂದು ಆಲೋಚನೆಯೂ ಒಂದು ಶಕ್ತಿಯುತವಾದ ವೈಬ್ರೇಷನ್ ಆಗಿರುತ್ತೆ. ನಿಮ್ಮನ್ನು ತೊಂದರೆಗೆ ಸಿಲುಕಿಸುವ ಆ ಸಹೋದ್ಯೋಗಿಯ ಬಗ್ಗೆ ನೀವು ಒಳಗೆ ದ್ವೇಷ ಸಾಧಿಸಿದರೆ ನೀವು ಅವರಿಗೆ ಮಾನಸಿಕವಾಗಿ ಕಲ್ಲು ತೂರುತ್ತಿದ್ದೀರಿ ಎಂದರ್ಥ. ಓಹೋ, ಅಂದರೆ ನಾವು ಆಡುವ ಮಾತಿಗಿಂತ ನಮ್ಮ ಆಲೋಚನೆಗಳು ಹೆಚ್ಚು ಪರಿಣಾಮ ಬೀರುತ್ತವೆ. ಖಂಡಿತ. ಆ ಕಲುಷಿತ ವೈಬ್ರೇಷನ್ ಅವರಿಗೆ ಸೂಕ್ಷ್ಮವಾದ ದುಃಖವನ್ನು ಕೊಡ್ತದೆ, ಜೊತೆಗೆ ನಿಮ್ಮ ಆತ್ಮವನ್ನು ಮಲಿನಗೊಳಿಸ್ತದೆ. ಇದನ್ನು ತಡೆಯಲು ಇರುವ ಒಂದೇ ದಾರಿ ಎಂದರೆ ದೃಷ್ಟಿಕೋನವನ್ನು ಬದಲಾಯಿಸುವುದು. ಅವರನ್ನು ನಿಮ್ಮ ಶತ್ರು ಎಂದು ನೋಡಬೇಡಿ. ಅವರೂ ಸಹ ಮಾಯೆಯ ಪ್ರಭಾವದಲ್ಲಿರುವ ಪರವಶವಾಗಿರುವ ಒಂದು ಆತ್ಮ ಈ ಅನಾದಿ ಡ್ರಾಮಾದಲ್ಲಿ ತಮ್ಮ ಪಾತ್ರವನ್ನು ನಿರ್ವಹಿಸುತ್ತಿದ್ದಾರೆ ಎಂದು ನಾವು ನೋಡ್ಬೇಕು ಅಲ್ವಾ? ಎಕ್ಸಾಕ್ಟ್ಲಿ. ಅವರ ಮೇಲೆ ದ್ವೇಷವಲ್ಲ, ಬದಲಾಗಿ ನಮ್ಗೆ ಕನಿಕರ ಬರಬೇಕು. ದೃಷ್ಟಿಕೋನವನ್ನು ಬದಲಾಯಿಸುವುದು ಬಹಳ ಪ್ರಬಲವಾದ ಸಾಧನ. ಅವರ ಮೇಲೆ ಕನಿಕರ ಬಂದ್ರೆ ಸಹಜವಾಗಿಯೇ ಕೋಪ ಅಂದ್ರೆ ಕ್ರೋಧ ಬರೋದಿಲ್ಲ. ಇದು ಬಾಬಾ ಅವರ ಉತ್ತರದ 2ನೇ ಪಾಯಿಂಟ್ಗೆ ಸಂಪರ್ಕ ಕಲ್ಪಿಸುತ್ತದೆ. ಹೌದು. ಮತ್ತು ಆ ಘನತೆ ಅಥವಾ ರಾಯಲ್ಟಿ ಎಂಬ ಪದದ ಬಗ್ಗೆ ಮಾತನಾಡಲೇಬೇಕು. ಲೌಕಿಕದಲ್ಲಿ ನಾವು ದುಬಾರಿ ಬಟ್ಟೆ, ಕಾರಿರುವವರನ್ನು ರಾಯಲ್ ಎನ್ನುತ್ತೇವೆ. ನಿಜ. ಆದರೆ ಲೌಕಿಕ ರಾಯಲ್ಟಿಯನ್ನು ಹಣದಿಂದ ಖರೀದಿಸಬಹುದು. ಆದರೆ ಆಧ್ಯಾತ್ಮಿಕ ರಾಯಲ್ಟಿಯನ್ನು ನಮ್ಮ ಸ್ಥಿರತೆಯಿಂದ ಮಾತ್ರ ಸಂಪಾದಿಸಲು ಸಾಧ್ಯ ಅಲ್ವಾ? 100ಕ್ಕೆ 100 ನಿಜ. ಯಾರಾದರೂ ನಿಮ್ಮನ್ನು ನಿಂದಿಸಿದಾಗ ನೀವು ತಕ್ಷಣ ಪ್ರತಿಕ್ರಿಯಿಸಿ ಅವರ ಮೇಲೆ ಕಿರುಚಾಡಿದ್ರೆ ಅಲ್ಲಿ ನಿಮ್ಮ ಘನತೆ ಶೂನ್ಯವಾಗುತ್ತದೆ. ನಿಮ್ಮ ಸ್ವಗೌರವದ ಸಿಂಹಾಸನದಿಂದ ನೀವು ಕೆಳಗಿಳಿದಂತೆ ಲೆಕ್ಕ. ಅಂದ್ರೆ ನಿಜವಾದ ಘನತೆಯೆಂದರೆ ಎಷ್ಟೇ ಪ್ರಚೋದನೆ ಬಂದರೂ ಒಳಗಿನ ಶಾಂತಿ ಮತ್ತು ಸ್ಥಿರತೆಯನ್ನು ಕಳೆದುಕೊಳ್ಳದಿರುವುದು. ಬಾಯಲ್ಲಿ ಬಾಬಾ ಬಾಬಾ ಎನ್ನುತ್ತಾ ಇತರರಿಂದ ಗೌರವದ ಭಿಕ್ಷೆ ಬೇಡುವ ಭಿಕ್ಷುಕರಂತೆ ವರ್ತಿಸಿದರೆ ಶ್ರೇಷ್ಠ ಪದವಿ ಖಂಡಿತ ಸಿಗೋದಿಲ್ಲ. ಖಂಡಿತ ಸಿಗೋದಿಲ್ಲ. ನಾವು ಆ ರಾಯಲ್, ಶಾಂತಿಯುತ ಸ್ಥಿತಿಯಿಂದ ಇಷ್ಟೊಂದು ದೂರ ಹೇಗೆ ಬಂದೆವು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಾವು ಇಂದು ದುಃಖಿಯಾಗಲು ಅಥವಾ ಈ ತಮೋಪ್ರಧಾನ ಸ್ಥಿತಿಗೆ ತಲುಪಲು ಮೂಲ ಕಾರಣವೇನೆಂಬುದನ್ನು ಶಿವಬಾಬಾ ಇಂದು ಬಿಡಿಸಿಟ್ಟಿದ್ದಾರೆ. ಹೌದು, ಬಾಬಾ ವಿವರಿಸುತ್ತಾರೆ, ಶ್ರೀಮತ್ ಭಗವದ್ಗೀತೆಯೆಂದರೆ ಅದು ಭಗವಂತನ ವಾಕ್ಯ. ಆದರೆ ನಾವು ಮನುಷ್ಯರ ಮತಗಳನ್ನು ಕೇಳಿ ದಾರಿ ತಪ್ಪಿದೇವೋ ಅಲ್ವಾ? ಎಕ್ಸಾಕ್ಟ್ಲಿ. ನಾವು ತಮೋಪ್ರಧಾನರಾಗಲು ಮುಖ್ಯ ಕಾರಣ ಯೋಚಿಸಿ. ನಾವು ನಮ್ಮದೇ ಅಹಂಕಾರದ ಮತಗಳನ್ನು, ಇತರರ ಸಲಹೆಗಳನ್ನು, ಅಂದ್ರೆ 5 ವಿಕಾರಗಳ ಅಥವಾ ರಾವಣನ ಮತಗಳನ್ನು ಪಾಲಿಸ್ತಾ ಬಂದೆವು. ದಾರಿ ತಪ್ಪಿದವರಿಂದಲೇ ನಾವು ದಾರಿ ಕೇಳಿದೆವು. ಇದು ಜೌಗು ಪ್ರದೇಶದಲ್ಲಿ ಮುಳುಗುತ್ತಿರುವ ವ್ಯಕ್ತಿ ತನ್ನ ಜೊತೆಯೇ ಮುಳುಗುತ್ತಿರುವ ಮತ್ತೊಬ್ಬ ವ್ಯಕ್ತಿಯ ಬಳಿ ಸಹಾಯ ಕೇಳಿದಂತೆ ಆಯ್ತು. ಹೌದು. ಶಿವಬಾಬಾ ತಿಳಿಸ್ತಾರೆ, ಅವ್ರು ಮಾತ್ರ ಈ ಜನನ ಮರಣಗಳ ಚಕ್ರದಿಂದ ಮುಕ್ತರಾಗಿದ್ದಾರೆ. ಆದ್ರಿಂದ ಅವರೊಬ್ಬರೇ ನಿಜವಾದ ಪತಿತ ಪಾವನ. ನಾವು ಈ ಲೌಕಿಕ ಚಕ್ರವ್ಯೂಹದಿಂದ ಹೊರಬಂದು ಮತ್ತೆ ಸತೋಪ್ರಧಾನ ಸ್ಥಿತಿಯನ್ನು ತಲುಪಬೇಕಾದ್ರೆ ಅದಕ್ಕೊಂದೇ ದಾರಿ, ಪರಮಾತ್ಮನ ಶ್ರೀಮತ್. ಅಂದ್ರೆ ಮನುಷ್ಯರ ಮತವಲ್ಲ, ಕೇವಲ ಭಗವಂತನ ದಿಕ್ಕು. ಆ ಗಟ್ಟಿಯಾನ ನೆಲದ ಮೇಲೆ ನಿಂತಿರುವ ಭಗವಂತನ ಜೊತೆಗಿನ ಸಂಬಂಧದ ಬಗ್ಗೆ ಮುರುಳಿಯಲ್ಲಿ ಇಂದು ಒಂದು ಅದ್ಭುತವಾದ ಉದಾಹರಣೆ ಇದೆ. ಪ್ರಿಯತಮ ಮತ್ತು ಪ್ರಿಯತಮೆಯ ಉದಾಹರಣೆ. ಆ ಉದಾಹರಣೆ ಬಹಳ ಸುಂದರವಾಗಿದೆ. ಲೌಕಿಕ ಜಗತ್ತಿನಲ್ಲಿ ಪ್ರೇಮ ಎಂಬುದು ಪರಸ್ಪರ ಗಮನದ ಮೇಲೆ ನಿಂತಿರ್ತದೆ. ಹೌದು, ಲೌಕಿಕದಲ್ಲಿ ಒಬ್ಬರು ಕಾಲ್ ಮಾಡದಿದ್ದರೆ, ನೆನಪು ಮಾಡದಿದ್ರೆ ಸಂಬಂಧ ಮುರಿದು ಬೀಳುತ್ತದೆ. ಅದು ಅಭದ್ರತೆಯ ಮೇಲೆ ನಿಂತಿದೆ. ಆದ್ರೆ ಬಾಬಾ ಈ ಇಡೀ ಸಮೀಕರಣವನ್ನೇ ಬದಲಾಯಿಸ್ತಾರೆ ಅಲ್ವಾ? ಖಂಡಿತ. ಇದೊಂದು ಸುಂದರವಾದ ವಿರೋಧಾಭಾಸ. ಬಾಬಾ ಹೇಳ್ತಾರೆ, ನಾನು ಸರ್ವರ ಪ್ರಿಯತಮ, ಆದ್ರೆ ನಾನು ನಿಮ್ಮನ್ನು ನೆನಪು ಮಾಡುವ ಅಗತ್ಯವಿಲ್ಲ. ಎಷ್ಟು ಮುದ್ದಾಗಿ ಹೇಳ್ತಾರೆ ನೋಡಿ. ನಾನು ನಿಮ್ಮನ್ನು ಯಾಕೆ ನೆನಪು ಮಾಡಬೇಕು? ನನ್ನ ಮೇಲೆ ಕರಗಿಸಿಕೊಳ್ಳಬೇಕಾದ ಪಾಪದ ಹೊರೆ ಏನೂ ಇಲ್ಲವಲ್ಲ. ನಿಜಕ್ಕೂ ಲೌಕಿಕ ಪ್ರೀತಿಯಲ್ಲಿ ಎದುರಿನವರು ಸದಾ ನಮ್ಮ ಗುಂಗಿನಲ್ಲೇ ಇರಬೇಕು ಎಂದು ನಾವು ಬಯಸುತ್ತೇವೆ. ಆದರೆ ಪರಮಾತ್ಮನು ಸಂಪೂರ್ಣವಾಗಿ ಭರ್ತಿಯಾಗಿದ್ದಾನೆ, ಪರಿಪೂರ್ಣನಾಗಿದ್ದಾನೆ. ಈ ಯಾದಥವಾ ನೆನಪಿನ ಯಾತ್ರೆಯ ನಿಯಮವು ಸಂಪೂರ್ಣವಾಗಿ ಏಕಮುಖವಾಗಿದೆ. ಆದರೆ ಅದು ಕೇವಲ ನಮ್ಮದೇ ಶ್ರೇಯಸ್ಸಿಗಾಗಿ.
ಹೌದು, ನಮ್ಮ ಪ್ರಾರ್ಥನೆಗಳು ಭಗವಂತನ ಅಹಂಕಾರವನ್ನು ತೃಪ್ತಿಪಡಿಸಲು ಬೇಕಾಗಿಲ್ಲ. ಆ ನೆನಪು ನಮ್ಮನ್ನು ನಾವು ಗುಣಪಡಿಸಿಕೊಳ್ಳಲು ಬೇಕಾಗಿದೆ. ಆದ್ರೆ ನಾವು ಪದೇ ಪದೇ ಯೋಗ ಅಗ್ನಿ ಎಂಬ ಪದವನ್ನು ಬಳಸ್ತೇವೆ. ಈ ನೆನಪಿನ ಅಗ್ನಿಯಿಂದ ಪಾಪಗಳು ಹೇಗೆ ಸುಟ್ಟು ಹೋಗ್ತವೆ? ಇದರ ಹಿಂದಿನ ಅಸಲಿ ವಿಜ್ಞಾನ ಅಥವಾ ಮೆಕ್ಯಾನಿಸಮ್ ಏನು ಅಂತ ವಿವರಿಸಬಹುದಾ? ಖಂಡಿತ. ಇದು ನಾವು ಆರಂಭದಲ್ಲಿ ಮಾತನಾಡಿದ ಆ ದೇಹಭಾನದ ಮೂಟೆಗೆ ಮತ್ತೆ ಬಂದು ನಿಲ್ತದೆ. ವಿಕರ್ಮಗಳು ಅಥವಾ ಪಾಪಗಳು ಎಂದರೆ ದೇಹದ ಭ್ರಮೆಯಲ್ಲಿ ಮಾಡಿದ ಕರ್ಮಗಳು. ಅದು ಕಾಮ, ಕ್ರೋಧ ಅಥವಾ ಲೋಭವಾಗಿರಬಹುದು. ಅಂದ್ರೆ ನಾನು ದೇಹ ಅನ್ನೋ ಭಾವನೆಯಿಂದಲೇ ಎಲ್ಲವೂ ಶುರುವಾಗೋದು. ಎಕ್ಸಾಕ್ಟ್ಲಿ. ನೀವು ನಿಜವಾದ ಯಾದ್ ಅಥವಾ ನೆನಪಿನಲ್ಲಿ ಕುಳಿತಾಗ ಸಂಪೂರ್ಣ ಬೆಳಕಿನ ಸ್ವರೂಪನಾದ ಪರಮಾತ್ಮನ ಜೊತೆ ಕನೆಕ್ಟ್ ಆಗುತ್ತೀರಿ. ಆ ಸಂಪರ್ಕದಲ್ಲಿ ನೀವು ಅವರ ಪವಿತ್ರತೆಯನ್ನು ಹೀರಿಕೊಳ್ಳುತ್ತೀರಿ ಮತ್ತು ನಿಮ್ಮ ಅಸಲಿ ಆತ್ಮ ಸ್ವರೂಪದ ಅರಿವು ನಿಮಗಾಗುತ್ತದೆ. ಓಹೋ, ಆ ಕ್ಷಣದಲ್ಲಿ ನಮ್ಮ ಸುಳ್ಳು ಅಸ್ತಿತ್ವ ಅಥವಾ ಅಹಂಕಾರ ಕರಗಲು ಪ್ರಾರಂಭಿಸುತ್ತದೆ. ಹೌದು, ಅಹಂಕಾರವೇ ಕರಗಿದಾಗ ಆ ಅಹಂಕಾರದಿಂದ ಹುಟ್ಟಿದ ಹಳೆಯ ಪಾಪಕರ್ಮಗಳ ಬೇರುಗಳು ನಿಮ್ಮ ಮನಸ್ಸಿನ ಮೇಲಿನ ಹಿಡಿತವನ್ನು ಕಳೆದುಕೊಳ್ಳುತ್ತವೆ. ಆ ಅಗ್ನಿ ಎಂದರೆ ಬೆಂಕಿಯಲ್ಲ, ಬದಲಾಗಿ ನಮ್ಮ ಸುಳ್ಳುಗಳನ್ನು ಸುಟ್ಟುಹಾಕುವ ಸತ್ಯದ ತೀವ್ರವಾದ ಅರಿವು. ಎಂಥ ಆಳವಾದ ವಿಶ್ಲೇಷಣೆ! ಆ ಅಗ್ನಿ ಎಂದರೆ ಸತ್ಯದ ತೀವ್ರವಾದ ಅರಿವು. ಆದರೆ ಬಾಬಾ ಈ ಅರಿವನ್ನು ಕೇವಲ ನಮ್ಮಲ್ಲೇ ಬಚ್ಚಿಟ್ಕೊಳ್ಬಾರ್ದು ಅಂತ ಎಚ್ಚರಿಸ್ತಾರೆ. ನಾವು ರೂಪಬಸಂತ ಆಗಬೇಕು. ಖಂಡಿತ. ಕೇವಲ ವೇದಿಕೆಯ ಮೇಲೆ ನಿಂತು ಜ್ಞಾನದ ಭಾಷಣ ಮಾಡುವುದು ರೂಪಬಸಂತ ಅಲ್ಲ. ಪಾಯಿಂಟ್ಗಳನ್ನು ಒಪ್ಪಿಸುತ್ತಾರೆ, ಆದ್ರೆ ಅವರ ಜೀವನದಲ್ಲಿ ಆ ಶಾಂತಿ ಕಾಣುವುದಿಲ್ಲ. ಇದೇನ ರೂಪಬಸಂತೆಂದ್ರೆ? ಖಂಡಿತ ಅಲ್ಲ. ಅದೇ ನಿಜವಾದ ಪೊಳ್ಳುತನ ಎನ್ನುವುದು. ರೂಪ ಎಂದ್ರೆ ಆತ್ಮದ ಸ್ಮೃತಿಯಲ್ಲಿ ಆ ಸತ್ಯದ ಅರಿವಿನಲ್ಲಿ ಸ್ಥಿತರಾಗುವುದು. ಬಸಂತ ಎಂದ್ರೆ ಆ ಶುದ್ಧವಾದ ಜ್ಞಾನದ ಮಳೆಯನ್ನು ಸುರಿಸೋದು. ಅಂದ್ರೆ ಆಂತರಿಕ ಅನುಭವ ಇಲ್ಲದೆ ಕೇವಲ ಪದಗಳ ಮಳೆ ಸುರಿಸುತ್ತಿದ್ದರೆ ಅದು ಪ್ರಯೋಜನವಿಲ್ಲ. ಎಕ್ಸಾಕ್ಟ್ಲಿ. ನಿಮ್ಮಲ್ಲಿ ಆಂತರಿಕ ಅನುಭವ ಇಲ್ಲದೆ ನೀವು ಜ್ಞಾನವನ್ನು ಹೇಳಿದರೆ ಅದು ಕಾಗದದ ಮೇಲೆ ಬಿಡಿಸಿದ ಊಟವನ್ನು ಬಡಿಸಿದಂತೆ. ಅದರಿಂದ ಯಾರ ಹಸಿವೂ ನೀಗುವುದಿಲ್ಲ. ಅದ್ಭುತವಾದ ಹೋಲಿಕೆ. ತಾವು ಬೇರೆಯವರಿಗೆ ಶಾಂತಿಧಾಮ ಮತ್ತು ಸುಖಧಾಮದ ದಾರಿ ತೋರಿಸುವ ಲೈಟ್ ಹೌಸ್ ಆಗಬೇಕಾದರೆ ಮೊದಲು ಆ ಬೆಳಕು ನಮ್ಮ ಅಸ್ತಿತ್ವದಲ್ಲಿ ಪ್ರಜ್ವಲಿಸಬೇಕು ಎಂದು ಶಿವಬಾಬಾ ವಿವರಿಸುತ್ತಾರೆ ಅಲ್ವಾ? ಹೌದು. ಲೈಟ್ ಹೌಸ್ ಅಥವಾ ದೀಪಸ್ತಂಭವು ಹಡಗುಗಳ ಬಳಿ ಓಡಿಹೋಗಿ ಇಲ್ಲಿ ಬಂಡೆಗಳಿವೆ ಎಚ್ಚರ ಎಂದು ಹೇಳುವುದಿಲ್ಲ. ಅದು ಕೇವಲ ಒಂದೇ ಕಡೆ ಅಚಲವಾಗಿ ನಿಂತು ತನ್ನ ಬೆಳಕನ್ನು ಬೀರುತ್ತಿರುತ್ತಿದೆ ಅಷ್ಟೇ. ನಿಜ. ಮತ್ತು ಆ ಬೆಳಕಿಗೆ ಇಂಧನ ಯಾವುದು ಗೊತ್ತೇ? ಅದುವೇ ಈ ಹಳೆಯ ಪ್ರಪಂಚದ ಮೇಲಿನ ವೈರಾಗ್ಯ. ಈ 84 ಜನ್ಮಗಳ ಡ್ರಾಮಾದ ಆಳವನ್ನು ನಾವು ಅರ್ಥ ಮಾಡಿಕೊಂಡಾಗ ಈ ಲೌಕಿಕ ನಾಟಕದ ಯಾವ ತಾತ್ಕಾಲಿಕ ಘಟನೆಗಳು ನಮ್ಮ ಶಾಂತಿಯನ್ನು ಕಳೆದುಕೊಳ್ಳುವಷ್ಟು ಯೋಗ್ಯವಾಗಿಲ್ಲ ಎಂಬ ಅರಿವು ಮೂಡುತ್ತದೆ. ಖಂಡಿತ. ನಾವು ಲಕ್ಷ್ಮೀನಾರಾಯಣರ ಕುಲದವರು ಎಂಬ ಆ ಅಚಲವಾದ ಸ್ಮೃತಿಯೇ ನಮ್ಮನ್ನು ಸಹಜವಾಗಿ ಲೈಟ್ ಹೌಸ್ ಮಾಡುತ್ತದೆ. ಆದರೆ ನಾವು ಆ ಲೈಟ್ ಹೌಸ್ ಸ್ಥಿತಿಯನ್ನು ಕಾಪಾಡಿಕೊಳ್ಳಲು ವಿಫಲರಾದರೆ ಅದರ ಪರಿಣಾಮಗಳು ಅತ್ಯಂತ ಗಂಭೀರವಾಗಿರುತ್ತವೆ. ಬಾಬಾ ಇಂದು ಕರ್ಮ ಮತ್ತು ವಿಕರ್ಮದ ಬಗ್ಗೆ ಬಹಳ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ್ದಾರೆ. ಹೌದು, ಆ ಎಚ್ಚರಿಕೆ ಬಹಳ ಮುಖ್ಯವಾದದ್ದು. ಸತ್ಯಯುಗದಲ್ಲಿ ನಾವು ಮಾಡುವ ಕರ್ಮವು ಅಕರ್ಮವಾಗಿರುತ್ತದೆ. ಅಂದ್ರೆ ಅಲ್ಲಿ ಯಾವುದೇ ಪಾಪ ಪುಣ್ಯದ ಲೆಕ್ಕಾಚಾರ ಇರುವುದಿಲ್ಲ. ಆದ್ರೆ ಈ ರಾವಣ ರಾಜ್ಯದಲ್ಲಿ ಅದು ಸುಲಭವಾಗಿ ವಿಕರ್ಮವಾಗಿ ಬಿಡುತ್ತದೆ. ಇದು ನಾವೆಲ್ಲರೂ ಪ್ರತಿದಿನ ನಮ್ಮನ್ನು ನಾವು ಎಚ್ಚರಿಸಿಕೊಳ್ಳಬೇಕಾದ ವಿಷಯ. ಈ ಸಂಗಮ ಯುಗದ ಪರಿವರ್ತನಾ ಸಮಯದಲ್ಲಿ ನಮ್ಮ ಪ್ರತಿಯೊಂದು ಕರ್ಮವೂ 100 ಪಟ್ಟು ತೂಕವನ್ನು ಹೊಂದಿರುತ್ತದೆ. ಅಂದ್ರೆ ಯಾರಾದ್ರೂ ಯಾರಿಗಾದ್ರೂ ಈಗ ದುಃಖ ಕೊಟ್ರೆ ಅದರ ಶಿಕ್ಷೆ 100 ಪಟ್ಟು ಹೆಚ್ಚು ಎಂದು ಬಾಬಾ ಖಡಕ್ಕಾಗಿ ಎಚ್ಚರಿಸಿದರಲ್ವಾ? ಹೌದು. ಏಕೆಂದರೆ ನಮಗೆ ಈಗ ಪರಮ ಸತ್ಯದ ಅರಿವಿದೆ. ನಾವು ಜಾಣರಾಗಿದ್ದೇವೆ. ಡ್ರಾಮಾದ ಅಂತ್ಯದ ಸಮಯದಲ್ಲಿ ಪ್ರತಿಯೊಂದು ಆತ್ಮಕ್ಕೂ ತನ್ನ ಕರ್ಮಗಳ ಸಾಕ್ಷಾತ್ಕಾರವಾಗುತ್ತದೆ. ಆ ಸಾಕ್ಷಾತ್ಕಾರದ ಸಮಯ ಬಹಳ ಭಯಾನಕವಾಗಿರಬಹುದು. ಖಂಡಿತ. ಅಯ್ಯೋ, ಒಂದು ಕ್ಷಣದ ಕ್ಷುಲ್ಲಕ ಕೋಪಕ್ಕಾಗಿ, ಒಂದು ಕ್ಷಣದ ಅಹಂಕಾರಕ್ಕಾಗಿ ನಾನು ನನ್ನ ಇಷ್ಟು ಶ್ರೇಷ್ಠವಾದ ದೈವೀ ಪದವಿಯನ್ನು ಕಳೆದುಕೊಂಡೇನಲ್ಲ ಎಂಬ ಆ ಪಶ್ಚಾತ್ತಾಪದ ನೋವಿದೆಯಲ್ಲ, ಅದೇ ಅತಿ ದೊಡ್ಡ ಶಿಕ್ಷೆ. ಅಬ್ಬಾ, ಒಂದು ಕ್ಷಣದ ಕ್ಷುಲ್ಲಕ ಕೋಪಕ್ಕಾಗಿ ನಾನು ನನ್ನ ದೈವೀ ಪರಂಪರೆಯನ್ನೇ ಕಳೆದುಕೊಂಡೆ ಎನ್ನುವ ಆ ಅರಿವು ನಿಜಕ್ಕೂ ಮೈ ಜುಮ್ಮೆನಿಸುತ್ತದೆ. ಇದು ನಮ್ಮ ಪ್ರತಿಯೊಂದು ನಡೆಯ ಬಗ್ಗೆಯೂ ಅತೀವ ಜಾಗರೂಕತೆಯನ್ನು ಬೇಡುತ್ತದೆ. ನಿಜ. ಬಾಬಾ ನಮ್ಗೆ ಎಚ್ಚರಿಕೆ ಕೊಡುವುದರ ಜೊತೆಗೆ ಅಪಾರವಾದ ಪ್ರೀತಿಯನ್ನೂ ನೀಡುತ್ತಾರೆ. ಹೌದು. ಇಷ್ಟೆಲ್ಲ ಗಹನವಾದ ಎಚ್ಚರಿಕೆಗಳು ಮತ್ತು ಪರಮಸತ್ಯಗಳನ್ನು ಬಿಚ್ಚಿಟ್ಟ ನಂತರ ಬಾಬಾ
ನಮ್ಮನ್ನು ಮತ್ತೆ ತಮ್ಮ ಅಪಾರವಾದ ಪ್ರೀತಿಯ ಮಡಿಲಿನಲ್ಲಿ ಸೇರಿಸಿಕೊಳ್ಳುತ್ತಾರೆ. ಬಾಬಾವರ ಆ ಸಿಹಿ ಮಾತುಗಳನ್ನು ಈಗ ಯಾವುದೇ ಬದಲಾವಣೆ ಇಲ್ಲದೆ ಹಾಗೆಯೇ ಕೇಳೋಣ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಓಂ ಶಾಂತಿ. ಮುರಳಿಯ ಈ ಮಧುರವಾದ ಭಾಗದ ನಂತರ ಈಗ ನಾವು ನೇರವಾಗಿ ಧಾರಣೆ, ವರದಾನ ಮತ್ತು ಸ್ಲೋಗನ್ ಕಡೆ ಗಮನ ಹರಿಸೋಣ. ಬಾಬಾ ಮುಖ್ಯ ಸಾರದಲ್ಲಿ 2 ಪ್ರಮುಖ ಅಂಶಗಳನ್ನು ನೀಡಿದ್ದಾರೆ. ಹೌದು, ಒಂದು ಮಾತು ಮತ್ತು ಚಲನೆಯಲ್ಲಿ ಬಹಳ ರಾಯಲ್ ಆಗಿರಬೇಕು, ನಮ್ಮ ಬಾಯಿಂದ ಸದಾ ರತ್ನಗಳೇ ಹೊರಬರಬೇಕು. ಮತ್ತು 2 ಕ್ರೋಧದ ಮೇಲೆ ಬಹಳ ಎಚ್ಚರಿಕೆ ಇರಬೇಕು, ಮುಖವು ಸದಾ ದೇವತೆಗಳಂತೆ ಹರ್ಷಿತವಾಗಿರಬೇಕು. ನೋಡಿ, ಇದನ್ನು ನಮ್ಮ ಇಂದಿನ ದಿನಚರಿಗೆ ಅನ್ವಯಿಸೋಣ. ನೀವು ಆಫೀಸಿಗೆ ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ದೀರಿ. ಈಗಾಗಲೇ ತಡವಾಗಿದೆ. ಯಾರೋ ಒಬ್ಬರು ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿ ನಿಮ್ಮ ವಾಹನಕ್ಕೆ ಅಡ್ಡ ಬರ್ತಾರೆ. ಆ ಸಮಯದಲ್ಲಿ ನಮ್ಮ ದೇಹಭಾನದ ಸಹಜ ಪ್ರವೃತ್ತಿ ಏನೆಂದರೆ ಹಾರ್ನ್ ಮಾಡುವುದು, ಬೈಯುವುದು ಮತ್ತು ಆ ಕೋಪದಿಂದ ಇಡೀ ದಿನದ ಮೂಡ್ ಹಾಳು ಮಾಡಿಕೊಳ್ಳುವುದು. ಎಕ್ಸಾಕ್ಟ್ಲಿ. ಆದರೆ ಧಾರಣೆ ಇರುವ ಆತ್ಮವು ಅಲ್ಲಿ ರಾಯಲ್ ಆಗಿ ವರ್ತಿಸುತ್ತದೆ. ಆ ಚಾಲಕನು ಮಾಯೆಯ ವಶದಲ್ಲಿರುವ ತಮೋಪ್ರಧಾನ ಒತ್ತಡದಲ್ಲಿರುವ ಒಂದು ಪರವಶ ಆತ್ಮ ಎಂದು ಅರ್ಥ ಮಾಡಿಕೊಂಡು ಅವರ ಮೇಲೆ ಕಲ್ಲು ತೂರುವ ಬದಲು ಅವರಿಗೆ ಶಾಂತಿಯ ಕಂಪನಗಳನ್ನು ಕಳುಹಿಸುತ್ತದೆ. ಅಂದ್ರೆ ಅವರ ಗದ್ದಲವು ನಿಮ್ಮ ಆಂತರಿಕ ವಾತಾವರಣವನ್ನು ಹಾಳು ಮಾಡಲು ನೀವು ಬಿಡುವುದಿಲ್ಲ. ಮುಖದಲ್ಲಿ ದೇವತೆಯಂತಹ ಮಂದಹಾಸ ಹಾಗೇ ಇರುತ್ತದೆ. ಮುರುಳಿಯನ್ನು ಪ್ರಾಯೋಗಿಕವಾಗಿ ಬದುಕುವುದು ಅಂದ್ರೆ ಇದೇ ಅಲ್ವಾ? 100ಕ್ಕೆ 100. ಬೇರೆಯವರ ಗದ್ದಲ ನಮ್ಮ ಆಂತರಿಕ ವಾತಾವರಣವನ್ನು ಹಾಳು ಮಾಡಲು ಬಿಡದಿರುವುದು ಎನ್ನುವುದು ಎಷ್ಟೊಂದು ಶಕ್ತಿಯುತವಾದ ಮಾತು. ಇದು ಇಂದಿನ ವರದಾನಕ್ಕೆ ನೇರವಾಗಿ ನಮ್ಮನ್ನು ಕರೆದೊಯ್ಯುತ್ತದೆ. ಹೌದು, ಇಂದಿನ ವರದಾನ ಹೀಗಿದೆ: ಶಕ್ತಿಶಾಲಿ ದರ್ಪಣದ ಮೂಲಕ ಸರ್ವರಿಗೂ ಸ್ವಯಂನ ಸಾಕ್ಷಾತ್ಕಾರ ಮಾಡಿಸುವಂತಹ ಸಾಕ್ಷಾತ್ಕಾರ ಮೂರ್ತಿಭವ. ಒಂದು ಆತ್ಮವು ಇತರರಿಗೆ ಶಕ್ತಿಶಾಲಿ ದರ್ಪಣ ಅಥವಾ ಕನ್ನಡಿಯಾಗುವುದು ಹೇಗೆ? ಭೌತಿಕ ಕನ್ನಡಿಯನ್ನೇ ಉದಾಹರಣೆಯಾಗಿ ತೆಗೆದುಕೊಳ್ಳಿ. ಕನ್ನಡಿಯ ಮೇಲೆ ಧೂಳಿದ್ದರೆ ಅಥವಾ ಅದು ಡೊಂಕಾಗಿರಿದ್ರೆ ಅದರಲ್ಲಿ ನೋಡುವರಿಗೆ ತಮ್ಮ ಪ್ರತಿಬಿಂಬ ವಿಕಾರವಾಗಿ ಕಾಣುತ್ತದೆ. ಅದೇ ರೀತಿ ನಮ್ಮ ಆತ್ಮರೂಪಿ ದರ್ಪಣದ ಮೇಲೆ ಅಹಂಕಾರ, ಆಸೆ ಅಥವಾ ಪೂರ್ವಾಗ್ರಹಗಳ ಧೂಳಿದ್ರೆ ಇತರರಿಗೆ ದೋಷಪೂರಿತ ಲೌಕಿಕ ಗುರುತುಗಳೇ ಕಾಣುತ್ತವೆ. ಅಂದ್ರೆ ನಮ್ಮ ಆಂತರಿಕ ಶುದ್ಧಿ ಇತರರ ಮೇಲೂ ಪರಿಣಾಮ ಬೀರುತ್ತದೆ. ಖಂಡಿತ. ನಿಮ್ಮ ಆತ್ಮರೂಪಿ ದರ್ಪಣವೂ ಸಂಪೂರ್ಣ ಶುದ್ಧವಾಗಿದ್ರೆ, ಶಾಂತವಾಗಿದ್ರೆ, ಯಾರೇ ಬಂದು ನಿಮ್ಮ ಮುಂದೆ ನಿಂತರೂ ಅವರು ನಿಮ್ಮ ಅಹಂಕಾರವನ್ನು ನೋಡುವುದಿಲ್ಲ. ಬದಲಾಗಿ ನಿಮ್ಮ ಆಳವಾದ ಶಾಂತಿಯನ್ನು ಅನುಭವಿಸುತ್ತಾರೆ. ಓಹೋ, ಆ ಶಾಂತಿಯ ತರಂಗಗಳಲ್ಲಿ ಇದ್ದಕ್ಕಿದ್ದಂತೆ ಅವರಿಗೆ ತಮ್ಮ ಸ್ವಂತ ಮೂಲಭೂತ ಪವಿತ್ರ ಸ್ವರೂಪದ ದರ್ಶನವಾಗುತ್ತದೆ. ನಿಮ್ಮ ಕೇವಲ ಶುದ್ಧ ಉಪಸ್ಥಿತಿಯಿಂದಲೇ ಅವರಿಗೆ ಸ್ವಯಂ ಸಾಕ್ಷಾತ್ಕಾರವಾಗುತ್ತದೆ ಅಲ್ವಾ? ಹೌದು. ಅಂದ್ರೆ ನಿಜವಾದ ಸೇವೆ ಅಂದ್ರೆ ಕೇವಲ ಭಾಷಣ ಮಾಡುವುದಲ್ಲ. ನಾವು ಎಷ್ಟು ಶುದ್ಧವಾಗಿರುತ್ತೇವೆ ಅಂದರೆ ಇತರರಿಗೆ ನಮ್ಮ ಮೂಲಕ ಭಗವಂತನ ಕಾಣುವಂತಾಗಬೇಕು. ಇಂದಿನ ಸ್ಲೋಗನ್ ಕೂಡ ಇದೇ ಸಾರವನ್ನು ಹೇಳುತ್ತದೆ. ಇಂದಿನ ಸ್ಲೋಗನ್ ಶಿಕ್ಷಣಗಳನ್ನು ಸ್ವರೂಪದಲ್ಲಿ ಧಾರಣೆ ಮಾಡಿಕೊಳ್ಳುವವರೇ ಜ್ಞಾನಸ್ವರೂಪ, ಪ್ರೇಮಸ್ವರೂಪ ಆತ್ಮನಾಗಿದ್ದಾರೆ. ಇದು ರೂಪಬಸಂತದ ಅಂತಿಮ ಹಂತ. ಜ್ಞಾನವನ್ನು ಕೇವಲ ತಲೆಯಲ್ಲಿ ತುಂಬಿಕೊಂಡರೆ ನಾವು ಒಂದು ವಾಕಿಂಗ್ ಎನ್ಸೈಕ್ಲೋಪೀಡಿಯಾ ಆಗುತ್ತೇವಷ್ಟೇ. ನಿಜ. ಕೇವಲ ಮಾಹಿತಿ ಇದ್ರೆ ಸಾಲದು. ಆ ಜ್ಞಾನವು ನಮ್ಮ ನಡವಳಿಕೆಯಲ್ಲಿ, ನಮ್ಮ ಪ್ರತಿಯೊಂದು ಉಸಿರಿನಲ್ಲಿ ಇಳಿದಾಗ ಮಾತ್ರ ನಾವು ನಿಜವಾದ ಪ್ರೇಮ ಸ್ವರೂಪ ಆಗುತ್ತೇವೆ. ಶಿಕ್ಷಣವು ಸ್ವಭಾವವಾದಾಗ ಪ್ರೀತಿಯು ಸಹಜವಾಗಿ ಎಲ್ಲರತ್ತ ಹರಿಯುತ್ತದೆ. ಬಹಳ ಸುಂದರವಾದ ಮಾತು. ಮತ್ತು ಅಂತಿಮವಾಗಿ ಇಂದಿನ ಅವ್ಯಕ್ತ ಇಶಾರೆ: ನಿಶ್ಚಯದ ಫೌಂಡೇಶನ್ ಬಲಗೊಳಿಸಿ ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ. ನಿಶ್ಚಯ ಅಥವಾ ವಿಶ್ವಾಸವೇ ನಮ್ಮ ಅಡಿಪಾಯ. ಭಗವಂತನ ಮೇಲೆ, ಈ ನಿಖರವಾದ ಡ್ರಾಮಾದ ಮೇಲೆ ಮತ್ತು ನಮ್ಮದೇ ಪುರುಷಾರ್ಥದ ಮೇಲೆ 100ಕ್ಕೆ 100 ವಿಶ್ವಾಸ ಇರಬೇಕು. ಆ ಅಡಿಪಾಯ ಭದ್ರವಾಗಿದ್ದಾಗ ಪರ್ವತದಷ್ಟು ದೊಡ್ಡ ಸಮಸ್ಯೆ ಎದುರಾದ್ರೂ ಅದು ಕೇವಲ ಒಂದು ಆಟದಂತೆ ಕಾಣುತ್ತದೆ ಅಲ್ವಾ? ಖಂಡಿತ. ಡ್ರಾಮಾದ ಸೃಷ್ಟಿಕರ್ತನೇ ನನ್ನ ಕೈ ಹಿಡಿದಿದ್ದಾನೆ ಎಂಬ ನಿಶ್ಚಯವಿದ್ದಾಗ ಅಲ್ಲಿ ಭಯಕ್ಕೆ ಜಾಗವಿಲ್ಲ, ಚಿಂತೆಗೆ ಆಸ್ಪದವಿಲ್ಲ. ನೀವು ಸಂಪೂರ್ಣ ನಿರ್ಭಯ ಮತ್ತು ನಿಶ್ಚಿಂತರಾಗುತ್ತೀರಿ. ಆ ನಿರ್ಭಯತೆಯನ್ನು ನಿಜವಾಗಿಯೂ ಅನುಭವಿಸಲು, ಆ ಶಕ್ತಿಶಾಲಿ ದರ್ಪಣದ ಸ್ಥಿತಿಯನ್ನು ನಮ್ಮದಾಗಿಸಿಕೊಳ್ಳಲು ಈಗ ಕೇವಲ 1 ನಿಮಿಷ ಮೌನದಲ್ಲಿ ಕುಳಿತುಕೊಳ್ಳೋಣ. ನೀವು ಎಲ್ಲೇ ಇರ್ಲಿ, ಏನು ಮಾಡುತ್ತಿದ್ದರೂ ಸರಿ, ಈ ಕ್ಷಣ ಸಂಪೂರ್ಣವಾಗಿ ಒಳಮುಖರಾಗೋಣ. ಹೌದು,
ಒಂದು ಕ್ಷಣ ಬಾಹ್ಯ ಜಗತ್ತಿನ ಎಲ್ಲಾ ಶಬ್ದಗಳನ್ನು, ಲೌಕಿಕ ಜವಾಬ್ದಾರಿಗಳನ್ನು ಬದಿಗಿಡಿ, ಆ ಬೆನ್ನಿನ ಮೇಲಿದ್ದ ಭಾರೀ ಕಲ್ಲುಗಳ ಮೂಟೆಯನ್ನು, ಆ ಎಲ್ಲಾ ಲೇಬಲ್ಗಳನ್ನು ಸಂಪೂರ್ಣವಾಗಿ ಕೆಳಗಿಳಿಸಿ ನಿಮ್ಮ ಸಂಪೂರ್ಣ ಗಮನವನ್ನು ಭ್ರುಕುಟಿಯ ಮಧ್ಯದಲ್ಲಿ ಕೇಂದ್ರೀಕರಿಸಿ. ನಾನೊಂದು ಹೊಳೆಯುವ, ಸಂಪೂರ್ಣ ಹಗುರವಾದ ದಿವ್ಯ ಜ್ಯೋತಿರ್ಬಿಂದು ಆತ್ಮ. ನಾನು ಪ್ರೀತಿಯ ಸಾಗರನಾದ ಆ ಪರಮಪಿತನ ಅತ್ಯಂತ ಮುದ್ದಿನ ಮಗು. ನನ್ನ ಮೂಲ ಸ್ವಭಾವವೇ ಪರಮಶಾಂತಿ. ಯಾವುದೇ ಲೌಕಿಕ ಕೋಪ, ಯಾವುದೇ ನೋವು, ಕೇವಲ ಒಂದು ಸಣ್ಣ ಮೋಡವಿದ್ದಂತೆ ಅದು ಸರಿದು ಹೋಗುತ್ತದೆ. ನಾನೊಂದು ಶಕ್ತಿಶಾಲಿ, ಶುದ್ಧ ದರ್ಪಣ. ಇಂದು ನನ್ನನ್ನು ಭೇಟಿಯಾಗುವ ಪ್ರತಿಯೊಂದು ಆತ್ಮವು ನನ್ನ ಮೂಲಕ ಶಾಂತಿಯನ್ನು ಅನುಭವಿಸುತ್ತದೆ. ನಾನು ಜ್ಞಾನಸ್ವರೂಪ ಮತ್ತು ಪ್ರೇಮ ಸ್ವರೂಪ ಆತ್ಮ. ನನ್ನ ತಂದೆಯ ಮೇಲೆ ಮತ್ತು ಈ ಸುಂದರ ಡ್ರಾಮಾದ ಮೇಲೆ ನನಗೆ ಸಂಪೂರ್ಣ ನಿಶ್ಚಯವಿದೆ. ಆದ್ದರಿಂದಲೇ ನಾನು ಸಂಪೂರ್ಣ ನಿರ್ಭಯ, ಸಂಪೂರ್ಣ ನಿಶ್ಚಿಂತ. ಶಿವಬಾಬಾರವರ ಪ್ರೀತಿಯ ಹಸ್ತ ಸದಾ ನನ್ನ ತಲೆಯ ಮೇಲಿದೆ. ಓಂ ಶಾಂತಿ. ಓಂ ಶಾಂತಿ. ಎಷ್ಟೊಂದು ಹಗುರವಾದ ಮತ್ತು ಶಕ್ತಿಯುತವಾದ ಸ್ಥಿತಿ ಇದು. ಕೇಳುಗರೆ, ಇಡೀ ದಿನ ಈ ಮನ್ಮನಾಭವ ಸ್ಥಿತಿಯನ್ನು ಕಾಪಾಡಿಕೊಳ್ಳೋಣ. ಆ ದೇಹಭಾನದ ಕಲ್ಲುಗಳ ಮೂಟೆಯನ್ನು ದಯವಿಟ್ಟು ಮತ್ತೆ ಬೆನ್ನಿಗೆ ಏರಿಸಿಕೊಳ್ಳಬೇಡಿ. ಇಂದು ಪ್ರಪಂಚಕ್ಕೆ ಬೆಳಕು ಬೀರುವ ಲೈಟ್ ಹೌಸ್ ಆಗಿ ಸದಾ ಖುಷಿಯಲ್ಲಿರಿ. ಬಾಬಾ ಅವರ ಆ ಸಿಹಿ ನೆನಪಿನಲ್ಲಿಯೇ ಇರಿ. ಇಂದಿನ ದಿನವಿಡೀ ನಾವು ಚರ್ಚಿಸಿದ ಈ ಅವ್ಯಕ್ತ ಸ್ಥಿತಿಯನ್ನು ಅನುಭವಿಸಲು ಪ್ರಯತ್ನಿಸೋಣ ಮತ್ತು ಬಾಬಾರವರ ವರದಾನದ ಹಸ್ತ ಸದಾ ನಮ್ಮ ತಲೆಯ ಮೇಲಿದೆಯೆಂಬ ಸ್ಮೃತಿಯಲ್ಲಿರೋಣ. ನಿಜ, ಇಂದಿನ ಈ ಚರ್ಚೆ ಎಲ್ಲರ ಆಧ್ಯಾತ್ಮಿಕ ಪಯಣಕ್ಕೆ ಸಹಕಾರಿಯಾಗಿದೆ ಎಂದು ನಾವು ನಂಬುತ್ತೇವೆ. ಎಲ್ಲರಿಗೂ ಈ ನಮ್ಮ ಮಾತುಕತೆ ಇಷ್ಟವಾದಲ್ಲಿ ದಯವಿಟ್ಟು ಈ ಜ್ಞಾನದ ಅಮೃತವನ್ನು ತಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಹೌದು, ಮತ್ತು ಇಂತಹ ದೈನಂದಿನ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗಾದರೆ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಬಾರವರ ಸಿಹಿ ನೆನಪಿನಲ್ಲಿರಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.